ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ನ್ಯೂಜಿಲೆಂಡ್ ತಂಡ ಹೀನಾಯವಾಗಿ ಸೋತ ತಕ್ಷಣವೇ ನ್ಯೂಜಿಲೆಂಡ್ ಮಾಜಿ ಆಟಗಾರ ಆಗಿರುವಂತಹ ಬೋಲ್ಟ್ ಮತ್ತು ಟ್ರೆಂಟ್ ಬೋಲ್ಟ್ ಮತ್ತು ಕೇನ್ ವಿಲಿಯಮ್ಸನ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಇನ್ನು ಭಾರತದ ಬಗ್ಗೆ ಮಾತನಾಡಿದ್ದಾರೆ ಕೇನ್ ವಿಲಿಯಮ್ಸನ್. ಅಷ್ಟಕ್ಕೂ ಕೇನ್ ವಿಲಿಯಮ್ಸನ್ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಏನೆಲ್ಲ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ವಿಶ್ವಕಪ್ ಗೆದ್ದಿರುವ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತದ ಆಟಗಾರರು ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ವಿಶ್ವಕಪ್ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಟೀಕಾಕಾರರಿಗೆ ಇದು ತಿರುಗೇಟ ಅಂತಾನೆ ಹೇಳ್ಬಹುದು. ಎಸ್ಪೆಷಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಒಂದು ಹಂತದಲ್ಲಿ ಸೀಸನ್ ನಿಂದ ಅಂದ್ರೆ ಸೆಮಿಫೈನಲ್ಗೂ ಬರುತ್ತಾ ಇಲ್ವಾ ಅಂತ ಅನ್ನೋ ರೇಂಜ್ ಆದ್ರೆ ಹೋಗಿತ್ತಂತಾನೆ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಆದ್ರೆ ಯಾವ ತರ ಕಮ್ ಬ್ಯಾಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿದೆ ಅಂತಂದ್ರೆ ಪ್ರತಿಯೊಬ್ಬ ಏಟರ್ಗೂ ಕೂಡ ಇದು ಸ್ವಲ್ಪ ಊರಿನ ಅಂತ ಹೇಳ್ಬೋದು. ಆ ರೇಂಜ್ಗೆ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ನಮ್ಮ ಟೀಮ್ ಇಂಡಿಯಾ ಇವತ್ತಿನ ದಿನ ವಿಶ್ವಕಪ್ ನಾದ್ರೆ ಗೆದ್ದುಕೊಂಡಿದೆ. ಇನ್ನು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದ ಆಟಗಾರರು ಕೂಡ ಕೆಲವೊಬ್ಬ ಆಟಗಾರರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ಬೇಡದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಅವರಿಗೆ ಇವತ್ತಿನ ದಿನ ತಿರುಗೇಟಾದ್ರೆ ನೀಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಆ ರೇಂಜ್ಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್, ಫೀಲ್ಡಿಂಗ್ ನಲ್ಲಿ ಅದ್ಭುತವಾಗಿ ಮಾಡಿ ಇವತ್ತಿನ ದಿನ ನಮ್ಮ ಭಾರತ ತಂಡ ವಿಶ್ವಕಪ್ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಫೈನಲ್ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಇಡೀ ವಿಶ್ವಕಪ್ ಅಂದ್ರೆ ಇಲ್ಲಿಯವರೆಗೆ ಎಷ್ಟು ವಿಶ್ವಕಪ್ ನಡೆದಿದೆಯೋ ಅಷ್ಟು ವಿಶ್ವಕಪ್ ನಲ್ಲೂ ಕೂಡ ಈ ರೀತಿಯಂತ ಮ್ಯಾಚ್ ನೋಡೇ ಇರಲಿಲ್ಲ ಮತ್ತು ನಡೆದೇ ಇರಲಿಲ್ಲ. ಆ ರೇಂಜ್ಗೆ ಆದ್ರೆ ಇವತ್ತಿನ ಪಂದ್ಯ ಆದ್ರೆ ಇತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ತಂಡ ಕೇವಲ 159 ರನ್ ಗಳಿಗೆ ಆಲ್ಔಟ್ ಆದ್ರೆ ಆಗುತ್ತಾರೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 96 ರನ್ ಗಳಿಂದ ಗೆದ್ದ ತಕ್ಷಣವೇ ನ್ಯೂಜಿಲೆಂಡ್ ನ ಮಾಜಿ ಆಟಗಾರರಾಗಿರುವಂತಹ ಕೇನ್ ವಿಲಿಯಮ್ಸನ್ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಭಾರತದ ಬಗ್ಗೆ ಮತ್ತು ನ್ಯೂಜಿಲೆಂಡ್ ನ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಟ್ರೆಂಟ್ ಬೋಲ್ಟ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಟ್ರೆಂಟ್ ಬೋಲ್ಟ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ನ್ಯೂಜಿಲೆಂಡ್ ತಂಡಕ್ಕೆ ನಾಚಿಕೆ ಆಗಬೇಕು, ಯಾಕಂತಂದ್ರೆ ಈ ರೀತಿ ಹೀನಾಯವಾಗಿ ಫೈನಲ್ ಪಂದ್ಯದಲ್ಲಿ ಸೋಲಕ್ಕೆ ಆದ್ರೆ ಆಡಿದ್ದೀರಾ ನೀವು ಅಂತಂದು ಟ್ರೆಂಟ್ ಬೋಲ್ಟ್ ಆದ್ರೆ ಹೇಳಿದ್ದಾರೆ. ಫೈನಲ್ ಗೆ ಹೋಗಿದ್ದೆ ನೀವು ದೊಡ್ಡದು ಹೆಚ್ಚು, ಅದರಲ್ಲಿ ಬಂದ್ಬಿಟ್ಟು ಈ ರೀತಿ ನೀವು ಆಡಿದ್ದು ಸರಿನೇ ಅಲ್ಲ. ಯಾಕಂತಂದ್ರೆ ಭಾರತ ತಂಡದಲ್ಲಿ ಬಂದ್ಬಿಟ್ಟು ಅದ್ಭುತವಾಗಿ ಆಟಗಾರರಿದ್ದಾರೆ, ಇಲ್ಲ ಅನ್ನುವುದಿಲ್ಲ. ಆದರೆ ಭಾರತ ತಂಡಕ್ಕೆ ಹೋಲಿಸಿಕೊಂಡರೆ ನ್ಯೂಜಿಲೆಂಡ್ ತಂಡ ಏನೂ ಅಲ್ಲ. ಆದರೂ ಕೂಡ ಒಂದು ಫೈಟ್ ಆದ್ರೆ ನೀವು ಕೊಡಲಿಲ್ಲ ಮತ್ತು ಅದು ನನಗೆ ತುಂಬಾನೇ ಬೇಜಾರಾಯಿತು ಎಂದು ಬೋಲ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಕೇನ್ ವಿಲಿಯಮ್ಸನ್ ಕೂಡ ಮಾತಾಡಿದ್ದಾರೆ. ಭಾರತ ತಂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಅದ್ಭುತವಾಗಿ ಆದ್ರೆ ಆಡಿದೆ ಮತ್ತು ಅದ್ಭುತವಾದ ತಂಡ. ಆದರೆ ಭಾರತ ತಂಡವನ್ನು ಅಷ್ಟು ಸುಲಭವಲ್ಲ ಸೋಲಿಸೋದು. ಆದರೆ ನ್ಯೂಜಿಲೆಂಡ್ ತಂಡ ಈ ರೀತಿ ಆಡುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಮತ್ತು ಭಾರತಕ್ಕೆ ಒಂದು ಫೈಟ್ ಆದ್ರೆ ಕೊಡುತ್ತೆ ಅಂತ ಅಂದುಕೊಂಡಿದ್ದೆ. ಆದರೆ ಇಲ್ಲಿ ಪಂದ್ಯದಲ್ಲಿ ಆಗಿದ್ದೇ ಬೇರೆ ಮತ್ತು ಈ ರೀತಿ ಹೀನಾಯ ಸೋಲು ನನ್ನಿಂದ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅಂತಂದು ಕೇನ್ ವಿಲಿಯಮ್ಸನ್ ಆದ್ರೆ ಹೇಳಿದ್ದಾರೆ. ಒಂದೇ ಒಂದು ನ್ಯೂಜಿಲೆಂಡ್ ತಂಡಕ್ಕೆ ಕಪ್ ಕೂಡ ಇಲ್ಲ, ಆ ಕಾರಣದಿಂದಾಗಿ ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೆ. ಆದರೆ ನ್ಯೂಜಿಲೆಂಡ್ ತಂಡ ಹೀನಾಯವಾಗಿ ಈ ರೀತಿ ಸೋಲುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂತಂದು ಕೇನ್ ವಿಲಿಯಮ್ಸನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.